नवनवलचन्द्रं च दशमन्तु विनायकम् एकादशं गणपतिं प्रभो ಸತತ 30 ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಈ ಒಂದು ಯಶಸ್ವಿ ಪ್ರಾಂಶುಪಾಲರಾಗಿ ನಿವೃತ್ತಿಯ ಅಂಚಿನಲ್ಲಿರುವಂತಹ ನಿಮ್ಮೆಲ್ಲರ ಅಭಿನವ ಪೂರ್ವಕವಾಗಿರುವಂತಹ ಡಾಕ್ಟರ್ ಸರ್ ಅವರಿಗೆ ಇಂದು ಅಭಿನಂದನಾ ಕಾರ್ಯಕ್ರಮವನ್ನ ಅವರ ಅಭಿಮಾನಿಗಳ ಬಳಗದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಈಶ್ವರೀನಂದಪುರಿ ಮಹಾಸ್ವಾಮಿಗಳು ಕನಕಪೀಠ ಕೋರ್ತೇನೆ. ಈ ಒಂದು ಪರವಾಗಿ ಕೇಳ್ಬೋದು. ಈ ಒಂದು ಕಾರ್ಯಕ್ರಮ ನಡೆಯುವ ಬಗ್ಗೆ ಪ್ರಾಸ್ತಾವಿಕವಾಗಿ ಡಾಕ್ಟರ್ ಆನಂದ್ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಅಭಿನಂದನೆ ಮತ್ತು ಅಭಿನಂದನಾ ಬಿಡುಗಡೆ ಸಮಾರಂಭ. ಬಹಳಷ್ಟು ಪ್ರತಿಭೆಗಳು ಈ ದೇಶದ ಮಣ್ಣಿಗೋಸ್ಕರ ಈ ದೇಶದ ಜನರಿಗೋಸ್ಕರ ಮಾಡಿದರು. ಅವರ ಸೇವೆಯನ್ನು ಗುರುತಿಸಿ ಅವರ ಶಿಷ್ಯರ ಮೂಲಕ ಅವರ ಈ ಸಮಾರಂಭವನ್ನ ನಡೆಸಲಿಕ್ಕೆ ಸೇರಿರುವ ಎಲ್ಲ ವಿದ್ವಜ್ಜನರು ದಿವ್ಯ ಸ್ತ್ರೀಯರು ಎಲ್ಲರಲ್ಲೂ ಈ ಪುಷ್ಪಭಾರತಿಯ ನಮಸ್ಕಾರಗಳು. ಒಂದು ವ್ಯಕ್ತಿತ್ವದ ಸಾರ್ಥಕ ಜೀವನ ಸೇವೆ ಇದರ ಲೆಕ್ಕಾಚಾರ ಮಾತುಗಳಿಂದ ಸಾಧ್ಯ ಇಲ್ಲ. ಯಾವ ಕೊಡುಗೆಯೂ ಅದಕ್ಕೆ ಸರಿಸಾಗಿಯಲ್ಲ. ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂಥದ್ದಕ್ಕೆ ವಾಪಸ್ ಏನು ಕೊಡ್ಲಿಕ್ಕೆ ಸಾಧ್ಯ? 4 ಒಳ್ಳೆಯ ಮಾತುಗಳು, ಸದಾಶಯವುಳ್ಳ ಮನಸ್ಸಿನ ಹಾರೈಕೆಗಳು. ಅಭಿನಂದನಾ ಸಮಿತಿ ವತಿಯಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಈಶ್ವರಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾ, ನಾನು ಒಂದೆರಡು ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳಿದ್ರು. ನಾನು ಏನು ಹೇಳಬೇಕಿತ್ತು ಅದನ್ನೆಲ್ಲದನ್ನೂ ಕೂಡ ನಾನು ಬರೆದಂಥ ಲೇಖನದಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ಆದರೂ ಕೂಡ ಸಾಂದರ್ಭಿಕವಾಗಿ ಒಂದೆರಡು ಮಾತನಾಡಿ ಅಂತ ಹೇಳಿದಾಗ ನನಗನ್ನಿಸ್ತು, ಈ ಕಾರ್ಯಕ್ರಮವೇ ಎಲ್ಲವನ್ನೂ ಮಾತಾಡ್ತಿದೆ, ನಾನು ಇನ್ನೇನು ಮಾತಾಡೋದು ಅಂತೇಳಿ. ಯಾಕೆಂದ್ರೆ ಈ ತರದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಅದು ಸುಲಭದ ಮಾತಲ್ಲ. ಅವರು ತಮ್ಮ ಅಭಿಪ್ರಾಯ ಹಂಚ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕೆ ರಾಜಣ್ಣವರ ಅಭಿನಂದನಾ ಸಮಾರಂಭದ ವೇದಿಕೆ ಮೇಲೆ ಆಸನಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಕಾಗಿನೆಲೆ ಕನಕ ಗುರುಪೀಠದ ಶಾಖಾಮಠದ ಉಸ್ತರ್ಗ ಶಾಖಾಮಠದ ಸ್ವಾಮೀಜಿಗಳು ಆದಂಥ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸನಿರ್ತಕ್ಕಂಥ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂತಹ ಗಾಯತ್ರಿ ಶಾಂತೇಗೌಡರೇ, ಬಸವರಾಜ್ ಅವರೇ, ಭಾರತಿ ಅವರೇ, ಅಪ್ಪಾಜಿ ಅಭಿಮಾನಗಳೇ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀ ಈಶ್ವರಾನಂದಪುರಿ ಸ್ವಾಮಿ, ಆತ್ಮೀಯ ಸ್ನೇಹಿತರಾದಂತಹ ರಾಜೇಂದ್ರರು ಮತ್ತು ಶ್ರೀಮತಿ ರಾಜಣ್ಣವರೇ, ವೇದಿಕೆ ಮುಂಭಾಗವಿರುವಂಥ ಎಲ್ಲ ಗಣ್ಯರೇ ಮತ್ತು ಒಂದು ಬಳಗದವರೇ ಮತ್ತು ವಿದ್ಯಾರ್ಥಿಗಳೇ, ಜಿಡಿ ನಾಯಕರು ಕೆಲವೇ ಮಾತುಗಳಿವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರೇ, ಮೇಷ್ಟ್ರುಗಳಿಗೆ ಬೆಲ್ಲು ಬಿಲ್ಲು
ಬೆಲೆ ಹೊಡಿಬೇಕಂದ್ರೆ 1 ಗಂಟೆ ಹೊಡಲೇಬೇಕು. 1 ಗಂಟೆ ಕಮ್ಮಿ ಬೆಲೆ ಹೊಡುವ ಹೊರಡ ಬರೋದಿಲ್ಲ, ರೂಢಿ ಆಗಿಬಿಟ್ಟಿದೆ ಅದು ಲಕ್ಷಗಳಿಗೆ. ಇನ್ನು ಬಿಲ್ ಬರುವಾಗ 1 ತಿಂಗಳಿಗೆ ಬಿಲ್ ಬರಬೇಕು. ನೀವು ರಾಂಗ್ ಟೈಮಲ್ಲಿ ರಾಂಗ್ ಪರ್ಸನಿಗೆ ಕೊಟ್ಬಿಟ್ಟಿದ್ದೀವಿ. ಆಗಲೂ ರೈಟ್ ಟೈಮ್ ಯೋಚನೆ ಮಾಡ್ತಾ ಇದ್ದೀವಿ, ಏನು ಇಲ್ಲಿಯೋ ಅಂತ ಹೇಳಿ ಅಂತರಾಳದ ಮಾತುಗಳನ್ನ ಹೊರಗೆ ಹಾಕುವ ಹೋದ್ರೆ ಹೇಳ್ತಾ ಇದೆ. ಪ್ರೀತಿಯ ಮತ್ತೊಂದು ಮುಖ ನಂಬಿಕೆ ಅಷ್ಟೇ ಇರಬೇಕು ಅವರಿಗೆ. ನಂಬಿಕೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಪ್ರೀತಿ ಸಿಗೋದಿಲ್ಲ. ಹಾಗೆ ತಪ್ಪು ಮಾಡುವವರಿಗೆ ಮಕ್ಕಳಿಗೆ ಅವರು ಭಯದ ಮುಖವೇ. ಮುಂದೆ ನೋಡಿ ಇಲ್ಲಿ MP ತಮ್ಮೇಶ್ವರ ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಕಾಲೇಜಿನ CSC ರೆವೆನ್ಯೂ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಮತ್ತೂರು ಸಿಡಿ ಸದಸ್ಯರಾದಂತಹ ಕಂಸಿದ್ದಯ್ಯ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಉಮೇಶ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ನೋಡಿ ಮುಂದೆ ನೋಡಿ ಹಾಗೆ ನೋಡಿ. ನಮಸ್ಕಾರ. ರಾಜಣ್ಣವರ ಅಭಿನಂದನಾ ಬಳಗ ಮತ್ತು ಅವರ ಹಿತೈಷಿಗಳು, ವಿದ್ಯಾರ್ಥಿಗಳು ಎಲ್ಲ ಸೇರಿ ಇವತ್ತು ಏನು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಈಶ್ವರಾನಂದ ಸ್ವಾಮೀಜಿಯವರು, ಈ ಭಾಗದ ಆದ ಆನಂದ KS ಅವರು, ಮಾನ್ಯ ಶಾಸಕರು HD ತಮ್ಮಯ್ಯನವರು ಹಾಗೂ ವೇದಿಕೆಯ ಮೇಲೆ ರಾಜಣ್ಣವರ ಅಭಿಮಾನಿಗಳು, ಅವರ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅವರು ಕೂಡ ಇದ್ದಾರೆ, ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಸುಜಿಸ್ತರ್ ಅವರು ಬಂದಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಹಾಗೆಯೇ ದೇವರಾಜ್ ನಾಯರ್ ಇದ್ದಾರೆ, ಹಾಗೆ ರಂಗಪ್ಪ ನಾಯರ್ ಇದ್ದಾರೆ, ಅವರೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಪತ್ರಕರ್ತರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮಾನ್ಯ ಶಾಸಕರು ಚಿಕ್ಕಮಗಳೂರು ಅವರು ವೇದಿಕೆಯ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ರಾಜಣ್ಣನವರ ಅಭಿನಂದನಾ ಬಳಗ ಕಡೂರು ಚಿಕ್ಕಮಗಳೂರು ಜಿಲ್ಲೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ಪ್ರೊಫೆಸರ್ ಕೆ ರಾಜಣ್ಣನವರಿಗೆ ಅಭಿನಂದನೆ ಹಾಗೂ ಅವರ ನಿವೃತ್ತಿ ಜೀವನದಲ್ಲಿ ಆ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಕೊಡಮಟ್ಟು, ಕಡೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ KS ಆನಂದರವರೇ, ಅದೇ ರೀತಿ ರಾಜಣ್ಣನವರು ಇವತ್ತು ಅಧ್ಯಾಪಕರಾಗಿ ಸುಮಾರು 34 ಕಾಲ ಸೇವೆಯನ್ನ ಸಲ್ಲಿಸಿ ಇವತ್ತು ಜೂನ್ 30, 2026 ನಿವೃತ್ತಿ ಆಗ್ತಿರೋದ್ರಿಂದ ಅವರ ಕುಟುಂಬಕ್ಕೆ ಅವರಿಗೆ ನಾನು ಹೃದಯಪೂರ್ವಕ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜಣ್ಣನವರ ಅಭಿನಂದನಾ ಬಳಗದಿಂದ ಇವತ್ತೊಂದು ಅಭಿನಂದನಾ ಸಮಾರಂಭವನ್ನ ಏರ್ಪಾಡನ್ನ ಮಾಡಿದ್ದಾರೆ. ಇವತ್ತು ಈ ಭಾಗದಲ್ಲಿರುವಂತ ಎಲ್ಲ ಸಹೋದರ ಸಹೋದರಿಯರೇ, ಬಂಧುಗಳು, ಇವತ್ತು ಎಲ್ಲರೂ ಸಹ ಮಾತನಾಡುವಂತ ಸಂದರ್ಭದಲ್ಲಿ ರಾಜಣ್ಣನವರ ಬಗ್ಗೆ ಅಪಾರವಾದ ಅಭಿಮಾನವನ್ನ ಇಟ್ಕೊಂಡು ಮಾತಾಡಿದ್ರು. ಆದರೆ ಈಗಿನ ಡಾಕ್ಟರ್ ಕೆ ರಾಜಣ್ಣನವರ ನಿವೃತ್ತಿಯ ಪ್ರಯುಕ್ತ ಅಭಿನಂದನೆ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ. ಆದರೆ ಇನ್ನೂ ಬಹಳಷ್ಟು ಜನ ಅವ್ರ ಮಾತುಗಳಿಗಿಂತ ನಮಗೆ ನೀವು ಮಾತಾಡೋದು ನಮ್ಗೆ ಮರ್ತೇ ಹೋಗುತ್ತೆ. ಹಾಗೆ ನಾವೇ ಮುಂಚೆ ಮಾತಾಡೋಣ ಅಂತೇಳಿ ಮೈಕಿಸ್ಕೊಂಡು ಅಂತ ಭಾವಿಸ್ಬೇಡಿ. ರಾಜಣ್ಣನವರ ಒಂದು ಬೀಳ್ಕೊಡುಗೆ ಸಮಾರಂಭ ಹಾಗೂ ಅವರ ಕುರಿತಾದಂಥ ಕಾಯಕ ರಾಜ ಗ್ರಂಥ ಬಿಡುಗಡೆ ಸಮಾರಂಭ. ಸ್ನೇಹಿತರೆ, ಅವರ ನೆಚ್ಚಿನ ವಿದ್ಯಾರ್ಥಿಗಳೇ, ಕೆಲವರು ಸುಮಾರು 34 ವರ್ಷಗಳ ಕಾಲ 1992ರಲ್ಲಿ ಒಬ್ಬ ಲೆಕ್ಚರರ್ ಆಗಿ
ಸೇರಿಕೊಂಡು ನಂತರ ಈ ಒಂದು ಪದವಿ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ಶಿಕ್ಷಣ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ನ HOD ಆಗಿ ನಂತರ ಅಂತಿಮವಾಗಿ ಕಡೂರು ಕಾಲೇಜಿನಲ್ಲಿ ಸುಮಾರು 3 ವರ್ಷಗಳ ಕಾಲ ಸುಳ್ಳುಗಳನ್ನು ನಾನೆಂದು ಒಪ್ಪಬೇಡ, ದೊರೆತನವು ಬಂದಾಗ ಕೆಟ್ಟ ಮೆರೆಯಬೇಡ, ಸಿರಿಬಂದ ಕಾಲಕ್ಕೆ ಮುದುಮೆರೆಯಬೇಡ, ಸಿರಿವಂತನಾದರೆ ಕರೆದು ದಾನವು ಮಾಡು. ಎಲ್ಲರೂ ಮಾಡೋದು ಹೊಟ್ಟೆಗೆ ತುತ್ತು ಇಟ್ಟಿಗೆ. ರಾಜಣ್ಣನವರ ಅಭಿಮಾನಿ ಬಳಗ ಅಭಿನಂದನೆ ಹಾಗೂ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡುವಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸುದೀರ್ಘವಾಗಿ ಮಾತನಾಡುವಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಆನಂದ್, ಇದು ವಸ್ತು ನಮಗೆ ಕೆಲವು ಕಡೆ ಕಾಯಕ ಯೋಗಿ ಬರೆದನ್ನು ನೋಡಿದ್ದೀವಿ. ಕಾಯಕ ರಾಜ ಅಂತ ಹೇಳಿ ಅವರು ಈ ಅಭಿನಂದನಾ ಗ್ರಂಥಕ್ಕೆ ಹೆಸರಿಟ್ಟಿರುವಂಥದ್ದು ಅನಿಸ್ತು. ಸತ್ಯ ಶುದ್ಧ ಕಾಯಕ ಮಾಡೋರು ಯಾವಾಗಲೂ ರಾಜನಾಗಿರ್ತಾರೆ. ರಾಜಣ್ಣ ಸಾಕ್ಷಿ ಅನ್ನೋದನ್ನ ಹೇಳಬೇಕು. ಪ್ರತಿಯೊಬ್ಬರು ಮಾತನಾಡುವಾಗ ಅವರ ಸಹೋದ್ಯೋಗಿ ಅಧ್ಯಾಪಕ ವೃಂದದವರೆಲ್ಲರೂ ಮಾತನಾಡುವಾಗ 2 ಮುಖ್ಯವಾದ ಅಂಶಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಒಂದು ಶಿಸ್ತು, ಇನ್ನೊಂದು ಸಮಯ ಪಾಲನೆ. ಆಯ್ತಕ್ಕ ನೋಡಿ ಸರ್, ಮುಂದೆ ನೋಡಿ, ಕ್ಯಾಮ್ರಾ ನೋಡಿ ಸರ್, ಕ್ಯಾಮ್ರಾ ನೋಡಿ, ಇಲ್ಲಿ ನೋಡಿ, ಮುಂದೆ ನೋಡಿ, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ, ಹಾಗೆ ಹಾಗೆ